ಮಾಧ್ಯಮ ಮಿತ್ರರೆಲ್ಲರಿಗೂ ಬಗ್ಗೆ ಸ್ವಾಗತವನ್ನು ಬಯಸ್ತೇನೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀಯುತ DS ಅರುಣ್ ಅವರು ಮಾತನಾಡಲಿದ್ದಾರೆ. ಸಾಮಾಜಿಕ ಜಾಲತಾಣದ ಪ್ರಮುಖಾದ ಶರತ್ ಕಲ್ಯಾಣ್ ಅವರಿದ್ದಾರೆ. ಬಿಜೆಪಿ ಮಾಧ್ಯಮದ ಸಹ ಪ್ರಮುಖಾದ ಶ್ರೀ ಮಂಜುನಾಥ್ ಅವರಿದ್ದಾರೆ. 15-20 ದಿನಗಳಿಂದ ರಾಜ್ಯದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ವತಿಯಿಂದ ಹೊಸ ಮುಖ್ಯಮಂತ್ರಿಗಳು ನೇಮಕ ಆದ ನಂತರ ಕರ್ನಾಟಕದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನ ಸಾರ್ವಜನಿಕರು ಎಲ್ಲರೂ ಅಪೇಕ್ಷೆಯನ್ನ ಪಟ್ಟಿದ್ರು. ಕಳೆದ 15-20 ದಿನಗಳಿಂದ ನಾವೇನ್ ನೋಡ್ತಾ ಇದ್ದೀವಿ ಅಂದ್ರೆ, ಹಿಂದೆ ಮಾಡಿದಂತಹ ಹಲವಾರು ಭ್ರಷ್ಟಾಚಾರಗಳು, ಗೊಂದಲಗಳು, ಅದರೊಳಗಡೆನೆ ಇನ್ನೂ ಈ ಸರ್ಕಾರ ಮುಳುಗಿದೆಯಾ ಅನ್ನೋವಂಥದ್ದನ್ನ ಒಂದು ಭಾಗ ಆದ್ರೆ, ಈ ಸರ್ಕಾರದ ನಡವಳಿಕೆ, ಈ ಹೊಸ ಸರ್ಕಾರದ ಹೊಸ ನೇತೃತ್ವದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರೆ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಈಗಾಗತ್ತೆ ಆಗಾಗತ್ತೆ ಅಂತ ಹೇಳಿ ಮೊದಲಿಗೆ 14 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇನ್ನ 20 ಜನ ಸ್ವೀಕಾರ ಮಾಡಬೇಕಾಗಿದೆ. ಅದ್ರ ಗೊಂದಲದಲ್ಲಿ ಇಡೀ ರಾಜ್ಯವನ್ನೇ ಈ ನೇತೃತ್ವ ವಹಿಸಿರುವಂತ DK ಶಿವಕುಮಾರ್ ಮರ್ತಿದಾರ ಅನ್ನುವಂಥದ್ದನ್ನ ನಾನು ಅವ್ರು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂದ್ರೆ, ನಾವು ನೋಡಿದ್ವಿ 14 ಜನ ಮಿನಿಸ್ಟ್ರಿಗಳನ್ನ ಈಗಾಗಲೇ ಘೋಷಣೆ ಆಯ್ತು, ಇಲಾಖೆಗಳು ಘೋಷಣೆ ಆಯ್ತು. ಇಲಾಖೆಗಳು ಘೋಷಣೆ ಆದ್ಮೇಲೆ ಗೊಂದಲಗಳು ಶುರು ಆಯ್ತು. ನನಗೆ ಈ ಇಲಾಖೆ ಬೇಡ, ಆ ಇಲಾಖೆ ಬೇಡ ಅಂತ. ಬಹಳ ವಿಶೇಷವಾಗಿ ಬೆಂಗಳೂರು, ಬಹಳ ವಿಶೇಷವಾಗಿ PWD, ಬಹಳ ವಿಶೇಷವಾಗಿ RDPR, ಬಹಳ ವಿಶೇಷವಾಗಿ ರೆವಿನ್ಯೂ, ಕಂದಾಯ ಇಲಾಖೆ, ಇದೆಲ್ಲದಕ್ಕೂ ಆಕ್ಷನ್ ರೂಪದಲ್ಲಿ ಇಲ್ಲಿ ಈ ಇಲಾಖೆಗಳು ಆಯ್ತಾ ಅನ್ನೋವಂಥದ್ದಕ್ಕೆ ನಮಗೆ ಅನುಮಾನಗಳು ಬರ್ತಾ ಇದೆ. ಒಂದ್ ಕಡೆ ಕೃಷ್ಣ ಬೈರೇಗೌಡರು, ಒಂದ್ ಕಡೆ ರಾಮಲಿಂಗಾರೆಡ್ಡಿ ನನಗಿದೇ ಬೇಕು ಅಂತ. ಕೃಷ್ಣ ಬೈರೇಗೌಡರು ನನಗೆ ಎಲ್ಲದೂ ಬೇಕು, BDA ಎಲ್ಲದೂ ಬೇಕು ಅಂತ. ನನಗೆ ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡೋದು, ಇವಾಗ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತಾ ಇದೆ. ಜೂನಲ್ಲಿ ಬಹಳ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬಹಳ ಅವಶ್ಯಕತೆ ಇರುವಂಥದ್ದು ಶಿಕ್ಷಣ. ಶಿಕ್ಷಣ ಇಲಾಖೆಯ ಮಂತ್ರಿಗಳನ್ನ ನನಗೆ ಬೇಕು ಅಂತ ಕೇಳೋರನ್ನೇ ನೋಡ್ಲಿಲ್ಲ ನಾನು. ಹೈಯರ್ ಎಜುಕೇಶನ್ನು ಮತ್ತೆ ಪ್ರೈಮರಿ ಎಜುಕೇಶನ್ನಿಗೆ ನಮ್ಮ ಮಂತ್ರಿಗಳು ನಮಗೆ ಬೇಕು ಅಂತ ಇಲ್ಲಿವರೆಗೂ ಕೇಳದೆ ಇರೋದಂಥದ್ದು ಒಂದು ಆಶ್ಚರ್ಯ. ಮತ್ತೆ ಇನ್ನು ನಮ್ಮ ಮುಖ್ಯಮಂತ್ರಿಗಳಿಗೆ ಅನಿಸ್ತಿಲ್ಲ. ಜೂನ್ ಇದು, ಎಲ್ಲ ಕಡೆ ಗೊಂದಲಗಳಿದೆ, ಶಾಲೆಗಳು ಓಪನ್ ಆಗ್ತಿದೆ. KPS ಅಂತ ಒಂದು ದೊಡ್ಡ ಯೋಜನೆಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಇಲ್ಲಿ ಗುದ್ಲಿ ಪೂಜೆಗೆ ಯೋಚನೆ ಮಾಡಿದ್ರಿ, ಆ ಟೆಂಟ್ ಹಾಕಿದ್ದಷ್ಟೇ. ಯಾರು ಮುಖ್ಯಮಂತ್ರಿ ಆಗಿದ್ರೆ ಏನಾಗಿತ್ತು, ಆ KPS-ನ ಇಲ್ಲಿ ಶಂಕುಸ್ಥಾಪನೆ ಮಾಡಿ ಮುಂದೋಗ್ಬಹುದಿತ್ತಲ್ಲ, ಇದನ್ನ ಮಾಡಲಿಲ್ಲ. ಹೈಯರ್ ಎಜುಕೇಶನ್ ಅಲ್ಲಿ ಇಡೀ ರಾಜ್ಯದಲ್ಲಿ ಗೊಂದಲ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲೂ ನೀವು ನಂಬಲ್ಲ, ಇನ್ನೂ 23-24 ಮಾರ್ಕ್ಸ್ ಕಾರ್ಡ್ ಅನ್ನ ಕೊಟ್ಟಿಲ್ಲ ನಮ್ಮ ಮಕ್ಕಳಿಗೆ. ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಹೊರಗಡೆ ಹೋಗ್ತಾ ಇರುವಂತ ಮಕ್ಕಳದ ಭವಿಷ್ಯ ಏನು ಅನ್ನೋಂಥದ್ದನ್ನ ಯಾರು ಕೇಳೋವಂತ ಗತಿ ಇಲ್ಲ ಇವರಿಗೆ. ಇವರಿಗೆ BDA ಬೇಕು, GBA ಬೇಕು. ಆ ಮಂತ್ರಿಗಳ ಬಗ್ಗೆ ಎಲ್ಲರಿಗೂ ಆಸಕ್ತಿ ಇದೆ. ಬಿಟ್ರೆ ಶಿಕ್ಷಣ ಮಂತ್ರಿಗಳಿಗೆ ಬೇಕಾಗಿರುವಂತ ಪ್ರೈಮರಿ ಎಜುಕೇಶನ್, ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟನ್ನ ನಾವು ಇಂಥವ್ರಿಗೆ ಕೊಟ್ಟು ಅದನ್ನ ಸರಿ ಮಾಡ್ತೀವಿ, 50,000 ಜನ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಅವರು ನಮ್ಮ ಶಿವಮೊಗ್ಗದ ಇನ್ಚಾರ್ಜ್ ಮಿನಿಸ್ಟರ್ ಆದಂತ ಮಧು ಬಂಗಾರಪ್ಪನವ್ರ ಪಾಪ 3 ವರ್ಷಗಳ ಕಾಲ ಸುಮ್ಮನೆ ನಮಗೆ ಮೂಗಿಗೆ ಬೆಣ್ಣೆ ಹಚ್ಚಿ ಬಿಟ್ಟಿದ್ದಷ್ಟೇ. ಬಿಟ್ರೆ ಇಲ್ಲಿವರೆಗೂ ಯಾವ ನೇಮಕಾತಿನೂ ಕೂಡ ಆಗಿಲ್ಲ. ಎಲ್ಲಾದ್ರೂ ಶಾಲೆಗಳು ಏನಾದ್ರೂ ಮಳೆ ಬರುತ್ತೀಗ, ಆ ಶಾಲೆಗಳಲ್ಲಿ ಮಳೆ ನೀರು ಸೋರುತ್ತೆ, ಬರೇ ಮೇಲಿಂದ ಅಲ್ಲ ಕೆಳಗಡೆಯಿಂದನೂ ನೀರು ಬರುತ್ತೆ. ಅಂಥದಕ್ಕೆ ಏನಾರ ಮಾಡಿದ್ರೆ 3 ವರ್ಷದಲ್ಲಿ ಅಂದ್ರೆ ಝೀರೋ. ಯಾವ ಒಂದು ಶಾಲೆ ಡೆವಲಪ್ಮೆಂಟ್ ಆಗಿಲ್ಲ. ಶಿಕ್ಷಕರ ನೇಮಕಾತಿ ಇಲ್ಲ, ಸರಿಯಾದಂಥ ಶೆಡ್ಯೂಲ್ ಮಾಡಿಲ್ಲ. ಇಡೀ ವರ್ಷದ
ನಮಗೆ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಿಗೆ ಬೇಕಾಗಿರುವಂಥದ್ದು ಶೆಡ್ಯೂಲ್ಗಳನ್ನ ಇನ್ನೂ ಫಿಕ್ಸ್ ಮಾಡಿಲ್ಲ. ಈ ರೀತಿಯಾದಂಥ ಗೊಂದಲದಲ್ಲಿರುವಂಥ ಈ ರಾಜ್ಯ ಸರ್ಕಾರ ಇನ್ನ ಯಾವಾಗ ಮಕ್ಕಳಿಗೆ ನೀವು ನ್ಯಾಯವನ್ನ ಒದಗಿಸ್ತೀರಾ ಅನ್ನುವಂಥದ್ದು ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಧಾನಮಂಡಲದ ಕಲಾಪದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ. ಒಂದು ಹಗಲ್ ದರೋಡೆ ನಡೀತಾ ಇದೆ ಇಡೀ ರಾಜ್ಯದಲ್ಲಿ. ಅದನ್ನ ತಪ್ಪಿಸ್ಬೇಕಲ್ಲ ಇದನ್ನ ಅನ್ನುವಂಥದ್ದನ್ನ ಅದರ ಉತ್ತರವನ್ನ ಕೇಳಲಿಕ್ಕೆ ನಾನು ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಸಚಿವರಿಗೆ ಕೇಳಿದ್ದೆ. ಅವಾಗ ಭೈರತಿ ಸುರೇಶ್ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಭವನಕ್ಕೋಸ್ಕರ 100 ಕಡೆ ನಿವೇಶನವನ್ನ ನಾವು ತಗೊಳ್ತೀವಿ, ಆ 100 ನಿವೇಶನವನ್ನ ತಗೊಳ್ತೀವಿ ಅಂತ ಅವ್ರು ಫಸ್ಟ್ ಹೇಳಿದ್ರು. 100 ನಿವೇಶನವನ್ನ ತಗೊಳ್ತೀವಿ ಅಂದ್ರೆ ನಾವು ಅನ್ಕೊಂಡ್ವಿ ಯಾರ್ದೋ ಪ್ರೈವೇಟ್ ಲ್ಯಾಂಡ್ ತಗೊಂತಾರೆ, ಪ್ರೈವೇಟ್ ಲ್ಯಾಂಡ್ ತಗೊಂಡು ಅಲ್ಲಿ ಕಾಂಗ್ರೆಸ್ ಭವನವನ್ನ ಕಟ್ತಾರೆ. ಒಳ್ಳೇದು. ಒಂದು ಆರ್ಗನೈಸೇಷನ್ ಸಂಘಟನೆ ಬೆಳಿಬೇಕು ಅಂದ್ರೆ ಬಹಳ ಅವಶ್ಯಕತೆ ಇರುವಂಥದ್ದು ಅವರಿಗೊಂದು ನೆಲೆ, ಅದಕ್ಕೊಂದು ಒಳ್ಳೆ ಬಿಲ್ಡಿಂಗು, ಅಲ್ಲಿ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರಿಗೆ ಒಳಗಡೆ ಏನೇನಾಗಬೇಕು ಅದನ್ನು ಮಾಡ್ತಾರೆ ಅಂತ ನಾವು ಅನ್ಕೊಂಡ್ವಿ. ಅದಾದ್ಮೇಲೆ ನಮಗೆ ಗೊತ್ತಾಯ್ತು CA ಸೈಟ್ಗಳನ್ನ ತಗೊತಾ ಇದ್ದಾರೆ ಅಂತ. ಸಿವಿಕ್ ಕಮ್ಯುನಿಟಿದು ಬಹಳ ವಿಶೇಷವಾಗಿ ನಮ್ಮ ರೂಲ್ಸ್, ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಅಲಾಟ್ಮೆಂಟ್ ಆಫ್ ಸಿವಿಕ್ ಕಮ್ಯುನಿಟಿ ಸೇಲ್ಸ್ ರೂಲ್ 1991 ಆಗುತ್ತೆ. ಅದಾದ್ಮೇಲೆ ದ ಕರ್ನಾಟಕ ಪ್ಲಾನಿಂಗ್ ಅಥಾರಿಟೀಸ್ ಅಲಾಟ್ಮೆಂಟ್ ಆಫ್ ಸಿವಿಕ್ ಕಮ್ಯುನಿಟಿ ಸೇಲ್ಸ್ ರೂಲ್ಸ್ 2016 ಒಂದಾಗುತ್ತೆ. ಇದೆರಡರ ಪ್ರಕಾರ CA ಸೈಟ್ಗಳನ್ನ ಯಾರಿಗೆ ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿದೆ. ಶಿಕ್ಷಣ ಸಂಸ್ಥೆಗಳಿಗೆ, ಆಸ್ಪತ್ರೆಗಳು ಮತ್ತು ಆರೋಗ್ಯ ಸಂಸ್ಥೆಗಳಿಗೆ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿಗೆ, ಚಾರಿಟಬಲ್ ಟ್ರಸ್ಟ್, ಸಾಮಾಜಿಕ ಸೇವಾ ಸಂಸ್ಥೆಗಳು, ಅಂಗವಿಕಲ ಕಲ್ಯಾಣ ಸಂಸ್ಥೆಗಳು, ಸರ್ಕಾರಿ ಮತ್ತು ಸಾರ್ವಜನಿಕ ಉಪಯೋಗದ ಸಂಸ್ಥೆಗಳು. ಸರಿ, ನಾನು ಒಪ್ಕೊಂತೀನಿ. ಕಾಂಗ್ರೆಸ್ ಭವನ ಅಲ್ಲಿ ಬಹಳ ಸಾರ್ವಜನಿಕ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಬೋದು ಅಂತ ಒಪ್ಕೊಂತೀನಿ. ಬರೀ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಅವರು ಬೇರೆ ಸಾಂಸ್ಕೃತಿಕ, ಸಾರ್ವಜನಿಕ, ಶಿಕ್ಷಣ, ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ಬೋದು ಅಂತ ಒಪ್ಕೊಂತೀನಿ. ಕಾಂಗ್ರೆಸ್ ಭವನಕ್ಕೆ ಅಲರ್ಟ್ ಆಗುತ್ತೆ, CA ಸೈಟನ್ನ ತಗೊಂತಾರೆ. CA ಸೈಟನ್ನ ತಗೊಳೋದು ಹೆಂಗೆ ಅಂದ್ರೆ ಹೊಸ 2016, ಅದಾದ್ಮೇಲೆ 2023ಕ್ಕೆ ಒಂದು ಅಮೆಂಡ್ಮೆಂಟ್ ಆಗುತ್ತೆ. CA ಸೈಟು ನಿಮಗೂ ಗೊತ್ತಿದೆ, ನಿಮಗೂ ಸಿಕ್ಕಿರೋಂಥ ಸುಮಾರು ಕಡೆ ಸಂಘ ಸಂಸ್ಥೆಗಳಿಗೆ ಏನಕ್ಕೋಸ್ಕರ CA ಸೈಟನ್ನ ಕೊಡ್ತಾರೆ ಅನ್ನೋಂಥದ್ದು ನಮಗೆ ಗೊತ್ತಿದೆ. CA ಸೈಟನ್ನು ಕೊಡೋವಂಥದ್ದು ಒಂದು ಅಲ್ಲಿ ಸಬ್ ರಿಜಿಸ್ಟರ್ ವ್ಯಾಲ್ಯೂ, ಗೈಡೆನ್ಸ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ, ಇದೆಲ್ಲರ ಜೊತೆಗೆ ಸಬ್ ರಿಜಿಸ್ಟರ್ ವ್ಯಾಲ್ಯೂ SR ವ್ಯಾಲ್ಯೂನ 20-30%ಗೆ ನಮಗೆಲ್ಲ CA ಸೈಟ್ ಅಂತ ಕೊಟ್ಟಿದ್ದು. ಅಂದ್ರೆ ಒಂದು 1000 ರೂಪಾಯಿ ಇದ್ರೆ ಒಂದು ಸ್ಕ್ವೇರ್ ಫೀಟಿಗೆ ಒಂದು 200 ರೂಪಾಯಿ 300 ರೂಪಾಯಿಗೆ ನಮಗೆಲ್ಲ ಅಲಾಟ್ ಆಗಿರೋದು. ಹಿಂದೆ ನಮಗೆ ಶಿವಮೊಗ್ಗದಲ್ಲಿ ನಿಮಗೆ ಗೊತ್ತಿದೆ 1992 ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಏನು ಸೂಡ ಆಯ್ತು, ಅವಾಗ ತುಂಬಾ ಕಡೆ CA ಸೈಟ್ಗಳನ್ನ ಕೊಟ್ಟು ಅವ್ರಿಗೆ ಕೊಟ್ಟದಂಥದ್ದಿತ್ತು. ನಮಗೆ 1000 ರೂಪಾಯಿದು 200 ರೂಪಾಯಿಗೆ ಸಿಕ್ಕಿದೆ CA ಸೈಟ್. ಅದು 30 ವರ್ಷ ಲೀಸಿಗೆ ಕೊಡ್ತಾರೆ. 30 ವರ್ಷ ಆದ್ಮೇಲೆ ರಿನ್ಯೂವಲ್ ಮಾಡೋದು ಅಂತ 22-23 ಒಂದು ಅಮೆಂಡ್ಮೆಂಟ್ ಆಗುತ್ತೆ. ಏನ್ ಅಮೆಂಡ್ಮೆಂಟ್ ಆಗುತ್ತೆ ಅಂದ್ರೆ SR ವ್ಯಾಲ್ಯೂಗೆ CA ಸೈಟ್ ಅನ್ನ ಕೊಡಬೇಕು ಅಂತ. ಅಂದ್ರೆ 1000 ರೂಪಾಯಿ ಇತ್ತು SR ವ್ಯಾಲ್ಯೂ, ಸಬ್ ರಿಜಿಸ್ಟರ್ ವ್ಯಾಲ್ಯೂ. 1000 ರೂಪಾಯಿ ಇದ್ರೆ 1000 ರೂಪಾಯಿಗೆ ಕೊಡಬೇಕು ಅನ್ನೋವಂಥದ್ದು ಅಮೆಂಡ್ ಆಯ್ತು. ಹಾಗಾಗಿ ನಾನು ಕಳೆದ 3 ವರ್ಷ ಶಿವಮೊಗ್ಗದ CA ಸೈಟ್ಗಳು ಎಷ್ಟು ಖಾಲಿ ಇದೆ, ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ ನಾ ಕೇಳಿದ್ದೆ ನನ್ನ ಕ್ವಶನ್ ಅಲ್ಲಿ. ನಾನು ಒಂದು 6 ತಿಂಗಳ ಕೆಳಗಡೆ ಕೇಳಿದಂತ ಸಂದರ್ಭದಲ್ಲಿ ನಾನು ಕೇಳಿದ್ದೆ, ಎಷ್ಟು CA ಸೈಟು SR ವ್ಯಾಲಿಗೆ ನೀವು ಕೊಡ್ತೀರಾ ಅಂದಮೇಲೆ ಎಷ್ಟು ಅಪ್ಲಿಕೇಶನ್ ಬಂದಿದೆ ಅಂತ. 287 ಸೈಟು ಶಿವಮೊಗ್ಗ ನಗರದಲ್ಲಿರುವಂತ ಅರ್ಬನ್ ಡೆವಲಪ್ಮೆಂಟ್ ಇಂದ ಇರುವಂತದ್ದು ಒಂದೇ ಒಂದು ಅಪ್ಲಿಕೇಶನ್ ಬಂದಿಲ್ಲ ಕಳೆದ 3 ವರ್ಷದಲ್ಲಿ. ಅಷ್ಟು ಖಾಲಿ ಇದೆ. ಯಾತಕ್ಕೋಸ್ಕರ ಅಂದ್ರೆ ಇವರು SR ವ್ಯಾಲಿಗೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. 30 ವರ್ಷ ಲೀಸು. ನೀವು 30 ವರ್ಷ ಲೀಸಿಗೆ ತಗೊಂಡ್ಮೇಲೆ ಅದ್ರ ಮೇಲೆ ನೀವು ಮಾರ್ಗೇಜ್ ಲೋನ್ ಸಿಗಲ್ಲ.
ನನ್ನ ಪಾಯಿಂಟ್ ಏನಿತ್ತು ಅಂದ್ರೆ ನಾನು 6 ತಿಂಗಳ ಕೆಳಗಡೆ ಆಗ್ದಂತ ಕ್ವಶನ್ ಅಲ್ಲಿ ನೀವು SR ವ್ಯಾಲ್ಯೂಗೆ ನೀವು ರಿಜಿಸ್ಟರ್ ಮಾಡಿಕೊಟ್ಟಾದ್ಮೇಲೆ 30 ವರ್ಷ ಲೀಸ್ ಕೊಟ್ಟಾದ್ಮೇಲೆ ರಿನಿವಲ್ ಯಾಕೆ ಮಾಡ್ತೀರಾ? ನಾನು ಫುಲ್ ಅಮೌಂಟ್ ಕೊಟ್ಟಿದ್ದೀನಲ್ಲ, SR ವ್ಯಾಲ್ಯೂನ ಫುಲ್ ಅಮೌಂಟ್ ಕೊಟ್ಟಿದ್ದೀನಲ್ಲ ನಾನು, ನೀವ್ ಯಾಕೆ ರಿನ್ಯೂ ಮಾಡ್ತೀರಾ? ನಿಮ್ 30 ವರ್ಷ ಕೊಟ್ಮೇಲೆ ಅಲ್ಲಿಂದ ಅಬ್ಸಲ್ಯೂಟ್ ಸೇಲ್ ಡೀಡ್ ಮಾಡ್ಕೊಡಿ ಅಂತ ನಂದು ಕ್ವಶನ್ ಇತ್ತು. ಅದಕ್ಕೆ ದೊಡ್ಡ ಚರ್ಚೆ ಆಯ್ತು. ಭೈರತಿ ಸುರೇಶ್ ಅವರು ಬೇರೆ ಬೆಂಗಳೂರನ್ನ ಹಿಡ್ಕೊಂಡು ಬೇರೆ ಜಿಲ್ಲೆಗಳು ಇಲ್ಲೇನೋ ಅವ್ರ ತಲೆಯಲ್ಲಿ ಅನ್ನೋ ರೀತಿಲಿ ಮಾತಾಡಿದ್ರು. ಬೆಂಗಳೂರಲ್ಲಿ ಮೋಸ ಆಗುತ್ತೆ, ಬೆಂಗಳೂರಲ್ಲಿ ಅತಿ ಜಾಸ್ತಿ ಇದೆ, ಅದು ಬೇರೆ ಊರುಗಳಿಗೂ ಸೇಮ್ ಅಪ್ಲಿಕೇಶನ್. ನಮ್ದು ಕ್ಯಾಟಗರಿ, ನಮ್ದು ಟೈರ್ 2 ಟೈರ್ 3 ಸಿಟೀಸ್ ಅಲ್ಲಿ ಬೆಂಗಳೂರಲ್ಲಿ SR ವ್ಯಾಲ್ಯೂಗೂ ಇದಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಇಲ್ಲಿ ಒಂದು 1000 ರೂಪಾಯಿ ಇದ್ರೆ 2000 ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಇರ್ಬೋದು ಇಲ್ಲಿ ಶಿವಮೊಗ್ಗ ಅಂತ ಊರಲ್ಲಿ, ಎಲ್ಲ ಕಡೆ ಎಕ್ಸೆಪ್ಟ್ ಬೆಂಗಳೂರು. ಇದನ್ನ ಮಾಡಿದಾಗ ಇಲ್ಲ 10,000 ರೂಪಾಯಿ ಇರುತ್ತೆ ಮಾರ್ಕೆಟ್ ಪ್ರೈಸು, SR ವ್ಯಾಲ್ಯೂ 1,000 ರೂಪಾಯಿ ಇರುತ್ತೆ ಅಂತ ಇದೇ ಭೈರತಿ ಸುರೇಶ್ ಅವರು. ಅದಕ್ಕೆ ನಾನು ವಾದ ಮಾಡಿದಂಥವ್ರು ಕಾಂಗ್ರೆಸ್ ಭವನಕ್ಕೆ ನೀವು CA ಸೈಟನ್ನೆಲ್ಲ ತಗೊಂಡ್ರಲ್ಲ, ಏನ್ ವ್ಯಾಲ್ಯೂ ಮಾಡಿದ್ರಿ ಅಂತ ಕೇಳಿದ್ದೇನೆ. ಏನ್ ವ್ಯಾಲ್ಯೂ ಮಾಡಿದ್ರಿ ಅಂತ 23 ಕಡೆ ನಾನು ಡೀಟೇಲ್ಸ್ ಎಲ್ಲ ನಿಮಗೆ ಕಳಿಸ್ತೀನಿ. 23 ಕಡೆ ಇವ್ರು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 23 ಕಡೆನೂ ಯಾವ ರೇಟಿಂಗ್ ಮಾಡ್ಕೊಂಡಿದ್ದಾರೆ ಅಂದ್ರೆ SR ವ್ಯಾಲ್ಯೂನ 5% ಮಾಡ್ಕೊಂಡಿದ್ದಾರೆ. ಒಂದು ಉದಾಹರಣೆ ವಿತ್ ಡಾಕ್ಯುಮೆಂಟ್ಸು ವಿತ್ ನಿಮಗೆ ಕೊಡ್ತೀನಿ. ತುಮಕೂರಿನಲ್ಲಿ ಆದಂತಹ ಕಾಂಗ್ರೆಸ್ ಭವನಕ್ಕೆ 1 ಎಕರೆ ಜಾಗ CA ಸೈಟ್ ಅನ್ನ ತಗೊಂಡಿದ್ದಾರೆ. ಅದು ಅಲ್ಲಿನ SR ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಅಲ್ಲ ನಾನು ಹೇಳ್ತಿಲ್ಲ, ಅವ್ರು ಹೇಳ್ದಂಗೆ ಮಾರ್ಕೆಟ್ ವ್ಯಾಲ್ಯೂ 10 ಪಟ್ಟು. ನಾನು ಹೇಳ್ತಿರೋದು SR ವ್ಯಾಲ್ಯೂ 1,70,00,000 ಇದೆ. ಅದನ್ನ ಬರ್ದಿದ್ದಾರೆ ಡಾಕ್ಯುಮೆಂಟ್ ಅಲ್ಲಿ. 1,70,00,000 ವ್ಯಾಲ್ಯೂ ಇರುವಂತಹ CA ಸೈಟ್ ಅನ್ನ 5% 8.5 ಲಕ್ಷಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಾನು ಇದನ್ನ ಅಧಿಕಾರಿಗಳು ಒಪ್ಪಿದಾರ ಅಂತ ಕೇಳಿದ್ದೀನಿ. ನಾನು ಅಧಿಕಾರಿಗಳು ಬಹಳ ಕ್ಲಿಯರ್ ಆಗಿ ಬರ್ದಿದ್ದಾರೆ, ಓದ್ಬಿಡ್ತೀನಿ. ಒಂದೇ ಲೈನ್ ಇರೋದು. ಅಧಿಕಾರಿಗಳು ಅವ್ರದೇ ಇದ್ರೊಳಗಡೆ ಏನಂತ ಬರ್ದಿದ್ದಾರೆ ಅಂದ್ರೆ, ಮುಂದುವರೆದು ಸರ್ಕಾರದ ಆದೇಶ ಸಂಖ್ಯೆ ಎಲ್ಲ ಬರೆದು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಸ್ವತ್ತುಗಳನ್ನು ಸಾರ್ವಜನಿಕ ಬಹಿರಂಗ ಹರಾಜು ಮೂಲಕ ನೀಡಲು ಮಾತ್ರ ಅವಕಾಶವಿರುವುದರಿಂದ ನಾಗರಿಕ ಸೌಲಭ್ಯ ನಿವೇಶನವನ್ನು ಹಂಚಿಕೆ ಮಾಡಲು ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ ಅಂತ ಸರ್ಕಾರ ಬರೆಯುತ್ತೆ. ಆದರೆ ದಿನಾಂಕ 25/9/2025 ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾಪಿತ ನಿವೇಶನದ ಮಾರುಕಟ್ಟೆ ಮೌಲ್ಯ ಅಂತ ಇಲ್ಲಿ ಹೇಳ್ತಾರೆ, SR ವ್ಯಾಲ್ಯೂ ಅಂತ ಅಲ್ಲಿ ಹೇಳ್ತಾರೆ, 5% ವಿಧಿಸಿ ಕಾಯಂ ಆಗಿ ಮಂಜೂರು. ಎಲ್ಲೆಲ್ಲಿ ಇವರು ಉಪಯೋಗಿಸ್ಕೊಂಡಿದ್ದಾರೆ ಅಂದ್ರೆ ಕಾಯಮ್ಮು. ನಿಮಗೆಲ್ಲ ಕೊಟ್ಟಿರೋಂಥದ್ದೇನೋ 30 years ಲೀಸ್, ಅದಾದ್ಮೇಲೆ ರಿನ್ಯೂವಲ್ ಮಾಡ್ಕೋಬೇಕು ಅಂತ. ಇವರು ಆದೇಶ ಏನ್ ಮಾಡ್ತಾರೆ, ಕಾಯಂ ಆಗಿ ಮಂಜೂರು ಮಾಡಲು ಸಚಿವ ಸಂಪುಟವು ಅನುಮೋದನೆ ನೀಡಿರುತ್ತದೆ, ಅದರಂತೆ ಈ ಕೆಳಕಂಡ ಆದೇಶ ಮಾಡ್ತಾರೆ. ಇದು ತುಮಕೂರ್ದು. ಅದೇ ತರ ಅಷ್ಟು 23 ಕಡೆ ಎಲ್ಲೆಲ್ಲಿ ಅಲರ್ಟ್ ಆಗಿದೆ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. 9ನೇ ತಿಂಗಳು ಹೋದ ವರ್ಷ. ಇಲ್ಲ ತುಮಕೂರಿದೆ. ಶಿವಮೊಗ್ಗದ ಶಿರಾಳಕೊಪ್ಪದು ಮೂವ್ ಆಗ್ತಾ ಇದೆ. ಈಗ ಶಿರಾಳಕೊಪ್ಪದು ಮೂವ್ ಆಗ್ತಾ ಇದೆ. ಇದು ರಾಜ್ಯಾದ್ಯಂತ ಒಟ್ಟು 23 ತಾಲೂಕುಗಳಲ್ಲಿ ತಗೊಂಡಿರುವಂತದ್ದು. ಅವ್ರದ್ದು 100 ಇದೆ. ಆಯ್ತಾ ಇದನ್ನ ರೈಸ್ ಮಾಡಿದಾಗ ಭೈರತಿ ಸುರೇಶ್ ಅವ್ರು ಎಷ್ಟು ಬಂಡತನದ ಆನ್ಸರ್ ಹೇಳಿದ್ರು ಅಂದ್ರೆ, ರೀ ಅರುಣ್ ಅವರೇ ನಿಮಗೂ ಅಲಾಟ್ ಮಾಡಿದ್ವಲ್ರಿ ಅಂದ್ರು. ಇನ್ನೊಬ್ರು ಎದ್ದಿತ್ತು ಹೇಳಿದ್ರು, ಐವಾನ್ ಡಿಸೋಜ ಅವರು BJP ಅವರು ತಗೊಂಡಿದ್ದಾರೆ ಅಂತ. ನಾನು ಅವಾಗ್ಲೇ ಹೇಳಿದ್ದೆ, ನಮ್ಮ ಬಿಜೆಪಿ ಭವನಗಳು ಎಲ್ಲೆಲ್ಲಿದೆ ಅದು ಯಾವ್ದಾರ CA ಸೈಟ್ ಒಂದು ತೋರ್ಸಿದ್ರು ನಾನು ಏನ್ ಕೇಳ್ತೀವೋ ನಾವು ಒಪ್ಕೊಂತೀವಿ ಅಂತ. ಒಂದು ಅಕಸ್ಮಾತ್ ನಮ್ಮ ಅಂಗ ಸಂಸ್ಥೆಗಳು ಅಥವಾ ನಮ್ಮ ಪರಿವಾರದ ಸಂಘ ಸಂಸ್ಥೆಗಳಿಗೆ ಅಲರ್ಟ್ ಆಗಿದ್ರೆ ಯಾವುದು CA ಸೈಟಿನ ಅವತ್ತಿನ SR ವ್ಯಾಲ್ಯೂ ಅಥವಾ ಅವತ್ತಿನ ಏನ್ ವ್ಯಾಲ್ಯೂ ಇತ್ತು ಅದಕ್ಕೆ ಮಾಡ್ಕೊಂಡಿದ್ವಿ ಬಿಟ್ರೆ ಲೀಗಲ್ ಆಗಿ 5%ಗೆ ಯಾರು ಮಾಡಿಲ್ಲ. ಇದು ಹಗಲ್ ದರೋಡೆ. ಇದು ನನ್ನ ಪ್ರಕಾರ 100 ಅಂದ್ರೆ ಕನಿಷ್ಠ 1,000 ಕೋಟಿ ಬೆಲೆ ಬಾಳುವಂತ ಆಸ್ತಿಯನ್ನ ಕೇವಲ 50 ಕೋಟಿಗೆ ಇವರು ಕಾಂಗ್ರೆಸ್ ಭವನಗಳನ್ನ ನಿರ್ಮಾಣ ಮಾಡಕ್ ಹೊರಟಿದ್ದಾರೆ. ಇವರು ಕಾಂಗ್ರೆಸ್ ಅವ್ರು ಹೆಂಗೆ ಅಂದ್ರೆ ಗ್ಯಾರಂಟಿ ಸ್ಕೀಮ್ಗಳನ್ನ ಸರಿಯಾದ ವ್ಯಕ್ತಿಗಳಿಗೆ ಕೊಡಕ್ಕಾಗ್ತಿಲ್ಲ ಅಂತ ಹೇಳಿ ಮತ್ತೆ ಈಗ ರೀಸ್ಟ್ರಕ್ಚರ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಹಿಂಗೆ ಇವರೇ ಅನುಷ್ಠಾನ ಸಮಿತಿ ಅಂತ ಮಾಡಿ ಅನುಷ್ಠಾನ ಸಮಿತಿಯ ಮುಖಾಂತರ ಅವರಿಗೆ 106 ಕೋಟಿ ದುಡ್ಡು ಇವತ್ತು ಅವ್ರ ಕಾರ್ಯಕರ್ತರಿಗೆ ಕೊಡ್ತಾ ಇರೋದು.
ಹಂಗಾರೆ ಅನುಷ್ಠಾನ ಸಮಿತಿ ಏನ್ ಮಾಡ್ತಿತ್ತು? ಅಧಿಕಾರಿಗಳನ್ನು ಬಿಟ್ರು, ಅಧಿಕಾರಿಗಳ ಮೇಲೆ ಅನುಷ್ಠಾನ ಸಮಿತಿ ಅಧ್ಯಕ್ಷಗಳನ್ನ ಮಾಡಿದ್ರು. ಇಡೀ ರಾಜ್ಯದಲ್ಲಿ ತಾಲೂಕಿಗೆ ಒಬ್ಬೊಬ್ರು, ಜಿಲ್ಲೆಗೆ ಒಬ್ಬೊಬ್ರು ಎಲ್ಲರಿಗೂ ಹಾಕಿದ್ರಲ್ಲ, ಅವರೆಲ್ಲ ಕುತ್ಕೊಂಡು ಏನ್ ಮಾಡ್ತಾ ಇದ್ರು? ಅವ್ರಿಗೆ 40,000 20,000 ರೂಪಾಯಿ ಕೊಟ್ರಲ್ಲ. ಹಿಂಗೆ ಹಗಲ್ ದರೋಡೆ ಅಂದ್ರೆ ಸರ್ಕಾರದ ಆಸ್ತಿ, ಸರ್ಕಾರದ ದುಡ್ಡು. ಇವತ್ತು ನಮಗೆ ಡೆವಲಪ್ಮೆಂಟಿಗೆ ದುಡ್ಡಿಲ್ಲ, ಮಾತಾಡಿದ್ರೆ ಗ್ಯಾರಂಟಿಗಳಿಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಇವರು ನೇರವಾಗಿ ಈ ತರ ಲೂಟಿ ಹೊಡೆಯುವಂಥದ್ದು. ಯಾರಿಗೋಸ್ಕರ ಕೊಡ್ತಾ ಇರೋಂಥದ್ದು? ಸಿವಿಕ್ ಕಮ್ಯುನಿಟಿ ಯಾರ್ಯಾರಿಗೆ ಕೊಟ್ಟಿರೋ ಅಂಥದ್ದು? ಅವ್ರು ಮಾತಾಡಿದ್ರೆ ಏನಾರ ನೀವು ತಗೊಂಡಿದ್ರೆ, ನಾನು ಹೇಳ್ದೆ ನಾವು ತಗೊಂಡಿದ್ವಿ 35 ವರ್ಷದ ಕೆಳಗಡೆ ನಮ್ಮ ಸಮಾಜಕ್ಕೆ ಕೊಟ್ಟಿರೋಂಥದ್ದು. ನಾವ್ಯಾವುದು ಇಲ್ಲಿಗಲ್ ಆಗಿ ಅದನ್ನ 5%ಗೆ 10%ಗೆ ತಗೊಂಡಿಲ್ಲ. ನಮಗೆ ಅವತ್ತಿನ ವ್ಯಾಲ್ಯೂಗೆ ಏನ್ ಕೊಟ್ಟರು, ನಾವು ಅಪ್ಲಿಕೇಶನ್ ಹಾಕಿದ್ವಿ, ಕೊಟ್ಟಿದ್ದಾರೆ ನಮಗೆ. ಮತ್ತೆ ರಿನ್ಯೂವಲ್ ಮಾಡ್ಕೊಂಡಿದೀವಿ ನಾವು 30 ವರ್ಷ ಆದ್ಮೇಲೆ. ನಾವು 5%ಗೆ 10%ಗೆ 50%ಗೆ ತಗೊಂಡಿಲ್ಲ. ನೀವೇನ್ ನಿಗದಿಪಡಿಸಿದ್ರಿ, ಇಲ್ಲಿನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ನಿಗದಿಪಡಿಸಿದ್ರೆ ಅದ್ರ ಮೇಲೆ ತಗೊಂಡಿದ್ವಿ. ಇವತ್ತು 100 ಆಸ್ತಿಗಳನ್ನ ಮಾಡಕ್ ಹೊರಟಿದ್ದಾರೆ. ನಾವು ಇದನ್ನ ಕ್ವಶನ್ ಮಾಡಿದ್ಮೇಲೂ ನಾವೊಂದು ಹೈಕೋರ್ಟಿಗೆ ಒಂದು PIL ಹಾಕಿದ್ವಿ. ನಾವು ಹೈಕೋರ್ಟಿಗೆ PIL ಹಾಕಿದಾಗ ಚಿಮಾರಿ ಹಾಕ್ತು. ನಾನು ಅನ್ಕಂಡೆ ನಿಲ್ಸಿದ್ರು ಅಂತ. ಅದಾದ್ಮೇಲೆ DK ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡುತ್ತಿದ್ದಂಗೆ ಅವತ್ತು ರಾಹುಲ್ ಗಾಂಧಿ ಅವರು ಬಂದು ಒಂದ್ ಕಡೆ ಶಂಕುಸ್ಥಾಪನೆ ಮಾಡ್ತಾರೆ, ಕಾಂಗ್ರೆಸ್ ಭವನ ಅದ್ಭುತವಾಗಿ ನಡೀಲಿ ಅಂತ. ನಾವು ಹೇಳಿದ್ಮೇಲೂ, ಚಿಮಾರಿ ಹಾಕಿದ್ಮೇಲೂ ಕೂಡ, ಹೈಕೋರ್ಟ್ ನಲ್ಲಿ ಚಿಮಾರಿ ಹಾಕಿದ್ಮೇಲೂ ಕೂಡ ಇವರು ಇಷ್ಟು ಓಪನ್ ಆಗಿ ಇಡೀ ರಾಜ್ಯದ ಆಸ್ತಿಯನ್ನ ಲೂಟಿ ಮಾಡ್ತಾ ಇದ್ದಾರೆ. ಇದನ್ನ ನಾವು ಬಿಡಲ್ಲ. ಇದು ಖಂಡಿತವಾಗ್ಲೂ ಇದರಲ್ಲಿ ದೊಡ್ಡ ಹೋರಾಟವನ್ನ ಎಲ್ಲೆಲ್ಲಾಗಿದೆ ಅಲ್ಲಿ ನಾವು ಇದನ್ನ ಲೀಗಲ್ ಆಗೂನು ಕೂಡ ಇಷ್ಟು ಅಧಿಕಾರಿಗಳ ಮೇಲೆ, ಅಂದ್ರೆ ಅಧಿಕಾರಿಗಳು ಬರ್ದಿರೋ ಅಂಥದ್ದನ್ನೇ ಕಡೆಗಣಿಸಿ ಇವತ್ತು ಈ ಆಸ್ತಿಗಳನ್ನ ಲೂಟಿ ಮಾಡ್ತಿದ್ದಾರೆ. ಹಾಗಾಗಿ ಇದೊಂದು ದೊಡ್ಡ ಇದು 100 ಕೋಟಿಗಳನ್ನ ಈಗಾಗಲೇ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಇದೊಂಥರ ಲೀಗಲ್ ಆಗಿ ಭ್ರಷ್ಟಾಚಾರ ಮಾಡುವಂತ ವ್ಯವಸ್ಥೆಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ. ನಾನು ನಿನ್ನೆ ಏನು ಅಡ್ಡ ಮತದಾನ ಆಗಿದೆ ಅದನ್ನು ಕಂಪ್ಲೀಟ್ ಆಗಿ ನಾನು ವಿರೋಧ ಮಾಡ್ತೀನಿ. ನಮ್ಮ ಪಕ್ಷದ ಒಬ್ಬ MLA, ನಮ್ಮ ಪಕ್ಷದ ಶಾಸಕ ಇದನ್ನ ತಪ್ಪು ಮಾಡಿದ್ರೆ ದಯಮಾಡಿ ಆ ಶಾಸಕರಿಗೆ ನಾವು ಒಂದೇ ಕೇಳ್ಕೊಳ್ಳೋದು, ನಿಮ್ಮ ಮನಸ್ಸಾಕ್ಷಿ ಪ್ರಕಾರ ನೀವು ಯಾವ ಪಕ್ಷದಿಂದ ಗೆದ್ದಿದ್ದೀರಾ, ಯಾವ ಪಕ್ಷದ ಕಾರ್ಯಕರ್ತನಿಂದ ಗೆದ್ದಿದ್ದೀರಾ ಅನ್ನೋವಂಥದ್ದನ್ನು ಒಂದು ಸಲ ಅವಲೋಕನ ಮಾಡ್ಕೊಳ್ಳಿ. ನಿಮಗಿಷ್ಟ ಇಲ್ಲ ಅಂದ್ರೆ ಪಕ್ಷ ನಿಂತ ನೀರಲ್ಲ. ಪಕ್ಷ ಇವತ್ತು ಇಡೀ ದೇಶದಲ್ಲಿ 21 ರಾಜ್ಯಗಳಲ್ಲಿ ನಾವು ಅಧಿಕಾರವನ್ನ ಚಲಾವಣೆ ನಾವು ಮಾಡ್ತಾ ಇದ್ವಿ. ಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲೂ ಮಾಡುತ್ತೆ. ಶಾಸಕರಿಗೆ ಈಗಲೇ ಯೋಚನೆ ಮಾಡಿ, 2 ವರ್ಷ ಇದೆ. ಈ ತರ ತಾಯಿಗೆ ದ್ರೋಹ ಮಾಡ್ದಂಗಿದೆ. ಪಕ್ಷ ಏನ್ ತೀರ್ಮಾನ ಮಾಡುತ್ತೆ, ನಿಮ್ಮ ನಾಯಕರ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂದ್ರೆ ಆ ನಾಯಕರನ್ನ ಮಾಡಿದ್ದಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ರಾಷ್ಟ್ರೀಯ ನಾಯಕರುಗಳು. ನನಗೇನೋ ಅನ್ನಿಸ್ತಿಲ್ಲ ಇದು. ಹಂಗಿದ್ದಿದ್ರೆ ಓಪನ್ ಆಗಿ ಹೇಳ್ಬೇಕಿತ್ತು ಅವ್ರು. ಅಲ್ಲ, ಅವ್ರಿಗೇನಾರ ಇಲ್ಲ ಅಂದ್ರೆ, ಅವರಿಗೆ ಅಕಸ್ಮಾತ್ ನಮ್ಮ ಇಲ್ಲ ಅಂದ್ರೆ ರಾಷ್ಟ್ರೀಯ ನಾಯಕರು ನೇಮಕ ಮಾಡಿರುವಂತ ನಮ್ಮ ರಾಜ್ಯದ ನಾಯಕರುಗಳನ್ನ ನೀವು ಒಪ್ಪಲ್ಲ ಅಂದ್ರೆ ಓಪನ್ ಆಗಿ ಹೇಳಿ. ನಿಮಗೆ ಇನ್ನೂ ಅವಕಾಶ ಇದೆ 2 ವರ್ಷ. 2 ವರ್ಷದಲ್ಲಿ ಈಗಾಗಲೇ ST ಸೋಮಶೇಖರ್ ಅವರು ನೇರವಾಗಿ ಹೇಳಿದ್ದಾರೆ, ಶಿವರಾಮ್ ಹೆಬ್ಬಾರ್ ಅವರು ಹೇಳಿದ್ದಾರೆ, ಓಪನ್ ಆಗಿ ಹೇಳಿ ಹೊರಗಡೆ ಹೋಗಿದ್ದಾರೆ. ಇನ್ಯಾರ್ಯಾರು ಹೋಗ್ತೀರಾ ಹೋಗ್ಬಿಡಿ. ನಮಗೆ ಪಕ್ಷ ಕಟ್ಟಕ್ಕೆ ತಾಕತ್ತಿದೆ. ಪಕ್ಷದ ಕಾರ್ಯಕರ್ತರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನೀವು ನಂಬಲ್ಲ, ಮೊನ್ನೆ ಪ್ರಶಿಕ್ಷಣ ವರ್ಗದಲ್ಲಿ ನಮ್ಮ ರಾಜ್ಯದ 300 ಕಡೆ 1000 ಪ್ರಶಿಕ್ಷಣ ವರ್ಗಗಳಾಗಿದೆ. ಒಂದು ಕಡೆ ಒಂದು ಕನಿಷ್ಠ ಅಂದ್ರೆ 100 ಜನ, 1,00,000 ಜನ ಕಾರ್ಯಕರ್ತರು ಇವತ್ತು ರೆಡಿ ಆಗಿದ್ದಾರೆ. ರೆಡಿ ಆಗಿರೋದೇನು, ನಮ್ಮ ಸಿದ್ಧಾಂತ, ನಮ್ಮ ವೈಚಾರಿಕತೆ ಏನಿದೆ ಇದ್ರ ಮೇಲೆ ನಮ್ಮ ಪಕ್ಷವನ್ನ ಕಟ್ಟಬೇಕು, ನಾವು ಯಾವ್ದೋ ವ್ಯಕ್ತಿ ಆಧಾರಿತವಾದಂಥದ್ದು ಅಲ್ಲೇ ಅಲ್ಲ ಅಂತ ಹೇಳ್ಕೊಂಡು ಬರಕ್ ಪ್ರಾರಂಭ ಮಾಡಿದೀವಿ ನಾವು. ನಮಗೆಲ್ಲರಿಗೂ ಗೊತ್ತಿದೆ ಇಡೀ ದೇಶದಲ್ಲಿ ಹೆಂಗೆ ಆಗ್ತಾ ಇದೆ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಶಾಸಕರಿಗೆ ನಾನು ಕೇಳೋ ಅಂಥದ್ದು, ನಿಮಗಿಷ್ಟ ಇಲ್ಲ ಅಂದ್ರೆ ರಾಷ್ಟ್ರೀಯ ನಾಯಕರ ಹತ್ರ ಹೋಗಿ ಮಾತಾಡಿ, ನನಗೆ ಈ ಪಕ್ಷದ ನಾಯಕತ್ವ ಸರಿ ಇಲ್ಲ ಅಂತ ಅಲ್ಲಿ ಮಾತಾಡಿ. ನೀವು ಹೊರಗಡೆ ಹೋಗಂಗಿದ್ರೆ ಹೋಗ್ಬಿಡಿ. ಕಾರ್ಯಕರ್ತರನ್ನ ಯಾಕೆ ನೀವು ಹಾಳು ಮಾಡ್ತೀರಾ? ಹಗಲಿರುಳು ರಾತ್ರಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇಡೀ ದೇಶ ಚೆನ್ನಾಗಾಗ್ತಾ ಇದೆ, ನಾವು ಹಿಂದೆ ಹೋಗ್ತಾ ಇದ್ದೀವೇನೋ ಅಂತ. ಆದ್ರೆ ಅವ್ರಿಗೆ ಅನ್ಯಾಯ ಮಾಡಬೇಡಿ ಅಂತ ನಾನೆಲ್ಲ ನಮ್ಮ ಶಾಸಕರು, ಯಾರ್ಯಾರು ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ,
ಯಾರು ಮಾಡಿದಾರೋ ಅವರಿಗೆ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ನಾನು ಅದನ್ನೇ ಹೇಳಿದ್ನಲ್ಲ, ನಮ್ಮಲ್ಲಿರೋರು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂದೆ. ಈಗ ಹೊರಗಡೆ ಇರೋರು ಅವ್ರ 3 ಜನ ಅಂತೂ ಹೇಳಾಗಿದೆ, ಕ್ಲಿಯರ್ ಇದೆ. ಒಳಗಡೆ ಇದ್ದವ್ರು ಹೇಳ್ಕಂತಿಲ್ಲ ಅಂದ್ರೆ ಹೇಳ್ಕೊಳ್ಳಿ ಅಂತಾನೆ ನಿಮ್ಮ ಮೂಲಕ ಹೇಳ್ತಾ ಇರೋದು ನಾನು. ಹೇಳ್ಕೊಳ್ಳಿ, ನಮಗ್ ಬೇಡ, ಈ ಪಕ್ಷ ಬೇಡ. ಯಾವ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಜೊತೆಗಿರ್ಬೇಕು. ಅವರಿಗೆಲ್ಲ ಗೆಲ್ಸಿರೋ ಅಂಥದ್ದು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ. ಅವ್ರ ವ್ಯಕ್ತಿ ಆಧಾರದ ಮೇಲೆ ಗೆದ್ದಿಲ್ಲ ಅವರು. ನೋಡಿ, ಇದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದೀವಿ ಸರ್. ನಮ್ಮ ಪಕ್ಷಕ್ಕೆ 45 ವರ್ಷ ಆಗಿದೆ, 46 ವರ್ಷ ಆಗಿದೆ. 46 ವರ್ಷದ ಹಿಂದೆ ಜನಸಂಘ ಜನತಾ ಪಾರ್ಟಿಯಿಂದ ಬಂದಂತ ಬಹಳಷ್ಟು ಹಿರಿಯರು ಈ ಪಕ್ಷದಲ್ಲಿ ಕೆಲಸ ಮಾಡಿದ್ರು. ನಮಗೆ ಗೊತ್ತಿದೆ, ಇಡೀ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು 48 ವರ್ಷ, ಅವರಿಗೆ 48 ವರ್ಷ. ನಮ್ಮ ರಾಜ್ಯದ ಅಧ್ಯಕ್ಷರಿಗೆ 50 ವರ್ಷ. ಈ ಹೊಸ ಏನೋ ಯಂಗ್ಸ್ಟರ್ಸ್ ಹಿಂಗೆ ನಾವು ಬಂದಂತ ಸಂದರ್ಭದಲ್ಲಿ ಇದೊಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದೀವಿ ನಾವು. ಒಪ್ಪಿಗೆ ಬಹಳ ಕಷ್ಟ. ತಂದೆಗೆ, ತಾತನ್ಗೆ, ಮಗನ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಈ ರಾಜ್ಯವನ್ನ ಕೊಟ್ಬಿಟ್ರೆ ಏನ್ ಮಾಡ್ಕೊಂತಾರೋ ಏನೋ ಅಂತ ಧೈರ್ಯ ಇರಲ್ಲ. ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದೀವಿ ಅಷ್ಟೇ. ಬಿಟ್ರೆ ನಮ್ಮ ರಾಜ್ಯದ ಅಧ್ಯಕ್ಷರು ಇಡೀ ರಾಜ್ಯ ಪ್ರವಾಸ ಮಾಡಿ ಪ್ರತಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳ ಬಗ್ಗೆ ಗೊತ್ತಿದೆ. ಒಂದ್ ದಿವಸ ಕೂತಿಲ್ಲ ಅವರು ರಾಜ್ಯಾಧ್ಯಕ್ಷರು. ಆದ್ರೆ ಅವ್ರನ್ನ ಒಪ್ಕೊಳಲ್ಲ ಅಂದ್ರೆ ಎಲ್ಲಿ ಮಾತಾಡಕ್ಕಾಗತ್ತೆ ಅಲ್ಲಿ ಮಾತಾಡಿ, ಪಕ್ಷಕ್ಕೆ ಮೋಸ ಮಾಡ್ಬೇಡಿ. ಮತ್ತ ಅವ್ರನ್ನ ನೇಮಕ ಮಾಡಿರೋದು ನಾವಲ್ಲ. ಇಲ್ಲಿ ರಾಜ್ಯದ ನಾವು ಇಡೀ ರಾಷ್ಟ್ರೀಯ ಅಧ್ಯಕ್ಷರು ಆ ಸಂದರ್ಭದಲ್ಲಿ ಸೂಕ್ತ ವ್ಯಕ್ತಿ ಅಂತ ಒಬ್ರು ನೇಮಕ ಮಾಡಿದ್ದಾರೆ. ನೇಮಕ ಮಾಡಿದ್ದನ್ನು ಒಪ್ಕೊಳ್ಳಿ. ನೀವು ಅಮಿತ್ ಶಾ ಹೇಳಿದ್ದನ್ನ ನೀವು ವಿರೋಧ ಮಾಡ್ತಾ ಇದ್ದೀರಾ, ನಡ್ಡಾ ಹೇಳಿರೋದನ್ನ ವಿರೋಧ ಮಾಡ್ತೀರಾ, ನಿತಿನ್ ನಬೀನ್ ಹೇಳಿರೋದನ್ನ ವಿರೋಧ ಮಾಡ್ತಾ ಇದ್ದೀರಾ.